ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್. ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗಬೇಕು, ಅದು ಸಂದೇಶ ನಿರ್ಮಾಪಕರಿಗೆ. ಸ್ಟಾರ್ ನಿಜ, ಒಬ್ಬ ಸಿನಿಮಾಗೆ ಒಂದು ಸ್ಟಾರ್ ಬಹಳ ಅಗತ್ಯ, ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ. ಯಾಕಂದರೆ ಜನಕ್ಕೆ ತಲುಪಿಸೋವಂಥ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ. ಜನಕ್ಕೆ ಫಸ್ಟ್ 3 ದಿನ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಾದಮೇಲೆ ಯಾರೇ ಇರಲಿ, ಸಿನಿಮಾ ನಿಲ್ಲೋದು ಕಥೆ ಮೇಲೆ, ಸಿನಿಮಾ ರೀತಿಯಲ್ಲೇ ಮಾಡಿದಾಗಲೇ. ಆ ಉದಾಹರಣೆ, ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಸುಬ್ಬಾರಾವ್ ಮುಖಾಂತರ ಸಿಗುತ್ತೆ. ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗತ್ತೆ ಕೆಲವೊಂದು ಸಲ. ಸಂದೇಶ ಇದರಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು. ಅದು ಯಾರೋ ಹೇಳಿದ್ರಲ್ಲ ಇವಾಗ ಸರ್, ಮಧ್ಯದಲ್ಲಿ ಎದ್ಬಿಟ್ಟು ಹೋಗಿ ತನ್ನ ಹೆಂಡ್ತಿನ ನೋಡ್ಕೊಂಡು ಬಂದರು ಅಂತ. ನಾನು ನನ್ನ ಹೆಂಡ್ತಿನ ಮೈಸೂರಿಗೆ ಕರ್ಸ್ಕೊತಾ ಇದ್ದೆ ಸರ್. ಸಿನಿಮಾ ಮಾಡ್ತಾ ಇನ್ನೊಂದು, ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ, ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು ಅಂದರೆ, ಸಿನಿಮಾ ಮಾಡೋ ಪ್ರೊಸೆಸ್ಸಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು ಅವರು. ಆ್ಯಂಡ್ ಇನ್ನೇನು ಹೇಳೋದು, ಮತ್ತು ನನ್ನ ಅದೃಷ್ಟ ಅಜ್ನಿ ಸರ್, ನಿಮ್ಮ ಸಂಗೀತದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ. ರಂಗಣ್ಣ, ಪದೇ ಪದೇ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ಅದೇನೋ ಹೇಳ್ತಾರಲ್ಲ, ನಿಮ್ಮಲ್ಲಿರೋಂಥ ತಾಕತ್ತು, ಇನ್ನೊಂದು ಕಲಾವಿದನಿಗೆ ಎನರ್ಜಿ, ಇನ್ನೊಂದು ಕಲಾವಿದನಿಗೆ ಒಂದು ವಿದ್ಯೆ ಕೊಡೋಂಥ ತಾಕತ್ತು, ಶಕ್ತಿ ನಿಮ್ಮಲ್ಲಿದೆ. ನಾವು ಎಷ್ಟು ಬೆಳೆದಿದ್ದೀವಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಅಂತ ನಮಗೆ ಗೊತ್ತದು. ನಾವು ಓಕೆ ಇವಾಗೆಲ್ಲ ಕಲ್ತಿದ್ದೀವಿ, ಪಕ್ವಾಗಿದ್ದೀವಿ, ಪರಿಪೂರ್ಣತೆ ಬಂದಿದೆ ಅಂತ ನಿಮ್ಮ ಮುಂದೆ ನಿಂತ್ಕೊಂಡಾಗ ಗೊತ್ತಾಗುತ್ತೆ ನಾವು ಇನ್ನೂ 0 ಇದ್ದೀವಿ ಅಂತ. ಮತ್ತೆ ಕಲ್ತ್ಕೊಂಡು ಹೋಗ್ತೀವಿ, ಅದನ್ನೆಲ್ಲೋ ಬೇರೆ ಕಡೆ ಅಳವಡಿಸ್ಕೊಂಡಿರ್ತೀವಿ. ಅಜಯ್ ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ನಮಗೆ ಗೊತ್ತಿರುತ್ತೆ ರಂಗಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ರಮಣಕೊಪ್ಪ ಸರ್, ಶ್ರೀ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ದಿಸ್ ಫಿಲ್ಮ್. ಚಿತ್ಕಲಾ ಮ್ಯಾಮ್, ನಮ್ಮ ವಿಜಯ್ ಚಂಡೂರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಅದ್ಭುತವಾದಂಥ ಕಲಾವಿದ. ನೀವೊಬ್ಬರೇ ಕೆಮಿಸ್ಟ್ರಿ ಅಲ್ಲ, ನಮ್ಮದು ಕೆಮಿಸ್ಟ್ರಿ ಎಲ್ಲರೂ ನೋಡಿದ್ರೆ ಇಲ್ಲಿ. ನೀವು ಪಾತ್ರ ಅಷ್ಟೇ ಕೆಮಿಸ್ಟ್ರಿ ಲೆಕ್ಚರರ್. ಸಿನಿಮಾ ನೋಡಿದ್ಮೇಲೆ ಸರ್, ಇನ್ನೊಂದು ಸಂದೇಶ ಸರ್, ಸಿನಿಮಾ ನೋಡಾದ್ಮೇಲೆ ನನ್ನಿಂದ ಕೆಮಿಸ್ಟ್ರಿ ಕಲ್ತ್ಕೊಂಡು ಇನ್ನೂ ಎಷ್ಟು ಮಕ್ಕಳು ಹುಡ್ತಾವೆ ಗೊತ್ತಿಲ್ಲ. ಆ್ಯಂಡ್ ಯಸ್, ನಮ್ಮ DOP ಪ್ರದೀಪ್ ಆ್ಯಂಡ್ ರಂಜಿತ್ ಆ್ಯಂಡ್ DOP ಪ್ರದೀಪ್, ಐ ಆಮ್ ಯುವರ್ ಫ್ಯಾನ್. ನಿಮ್ಮ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನು ಆಗ್ತೀನಿ. ಇನ್ನು ಮುಂದಿನ ಬರೋ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಚಾರವನ್ನು ವಿಸ್ತಾರವಾಗಿ ಹೇಳುವಂಥದ್ದಿದೆ. ಈಗ ಸಮಯ ತುಂಬ ಕಳೆದು ಹೋಗಿರೋದ್ರಿಂದ ಅಫ್ಕೋರ್ಸ್ ಈ ಖುಷಿ ಸಂದರ್ಭ ಅಂದರೆ ಟೈಮ್ ತೊಗೊಳ್ತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಮೀಡಿಯಾದವರು ಇಷ್ಟೊಂದು ಒಬ್ರನ್ನೊಬ್ರು ಹೊಗಳ್ತಾ ಇದ್ದಾರಂತ. ಅದು ನಮ್ಮಲ್ಲಿರ್ತಕ್ಕಂಥ ಅನ್ಯೋನ್ಯತೆ, ನಮ್ಮ ಬಾಂಧವ್ಯ. ಅಷ್ಟು ಸಮಯ, ಅಷ್ಟು ಕಾಲ ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದನೇ ಕಳೆದು ಒಬ್ಬರ ಮೇಲೆ ಒಬ್ಬರು ಅಷ್ಟು ಪ್ರೀತಿ ಬಂದು ಹೊಗಳ್ತಾ ಇರೋದು. ಆ್ಯಂಡ್ ಸಾರಿ, ಅದನ್ನೇ ನಾನು ಮರ್ತು ಬಿಡ್ತೀನಿ. ಇಲ್ಲಿ ಅಮ್ಮ ಇದ್ದಾರೆ, ಮದನ್ ಮಾಸ್ಟರ್ ಮತ್ತು ಹರಿಣಿ ಅಮ್ಮ. ಸ್ವಂತ ತಂದೆ ತಾಯಿ ಥರನೇ ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ. ಸಿನಿಮಾ ತುಂಬ ಚೆನ್ನಾಗಾಗತ್ತೆ. ಯುದ್ಧಕಾಂಡ ಸಿನಿಮಾ ಮಾಡುವಾಗಲೂ ನಾನು ಪ್ರಚಾರಕ್ಕೆ ಕೂತ್ಕೊಂಡಾಗ ಹೇಳಿದ್ದೆ, ನಾನು ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬಂದರೆ ಆ ಸಿನಿಮಾನಲ್ಲಿ ತೂಕ ಇದ್ದರೆ ಮಾತ್ರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ಕೂಡ ಒಂದು ಅದ್ಭುತವಾದಂಥ ಪ್ರಯತ್ನಗಳು ಗೆಲ್ಲಬೇಕು. ಪ್ರಯತ್ನಗಳು ಯಾವತ್ತೂ ಸೋಲಬಾರದು. ಆ ಪ್ರಯತ್ನ ಗೆಲುವಿಗೆ ಈಗಾಗಲೇ ನೀವು ಮಾಧ್ಯಮದವರು ಅದ್ಭುತವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದೀರ ನನ್ನ ಯುದ್ಧಕಾಂಡ ಸಿನಿಮಾಗೆ. ನಿಮ್ಮಿಂದ ಯುದ್ಧಕಾಂಡ ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ. ನೀವಿಲ್ಲದೆ ಸಾಧ್ಯವಾಗ್ತಾ ಇರಲಿಲ್ಲ. ಅದು ನೀವಿದ್ದದ್ದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದೆಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗಿದ್ದು. ಒಳ್ಳೆ ಸಿನಿಮಾ, ಯಾವಾಗಲೂ ನೀವು ಬೆನ್ನು ತಟ್ಟಿದ್ದೀರಾ, ಕೈ ಹಿಡ್ತಿದ್ದೀರಾ. ಈ ಸಿನಿಮಾಗೂ ನಿಮ್ಮ ಆಶೀರ್ವಾದ ಇರುತ್ತೆ, ನಿಮ್ಮ ಪ್ರೀತಿ ಇರುತ್ತೆ. ಅದಕ್ಕೆ ಮುಂದೆ ಪ್ರೇಕ್ಷಕರು ಕೂಡ ಅದಕ್ಕೆ ಒಂದು ದೊಡ್ಡ ಬೆಂಬಲ ಕೊಡ್ತಾರೆ. ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಯುದ್ಧಕಾಂಡಕ್ಕಿಂತ 10 ಪಟ್ಟು ಸರಳ ಸುಬ್ಬಾರಾವ್ ಚೆನ್ನಾಗಿ ಆಗಬೇಕು. ಲೋಹಿತ್ ಸರ್ ಗೆಲ್ಲಬೇಕು. ಗೆದ್ದಾದಮೇಲೆ ದುಪ್ಪಟ್ಟು ಸಂಭಾವನೆ ಕೊಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಜಯ್. ಆ್ಯಂಡ್ ಮಿಶಾ ಬಗ್ಗೆ, ಮಿಶಾ, ಯು ವಂಡರ್ಫುಲ್ ಆರ್ಟಿಸ್ಟ್. ವೆಲ್ಕಮ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಅಲಾಂಗ್ ವಿತ್ ಪ್ರದೀಪ್ ಆ್ಯಂಡ್ ರಂಜಿತ್, ನಾನು ನಿಮ್ಮ ಫ್ಯಾನ್ ಕೂಡ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಏನಾದರೂ ಹೇಳೋದು ಕೇಳೋದು ಏನಾದರೂ ಇದೆಯಾ ಪ್ರಶ್ನೆಗಳು?